ಅವರು ತುಂಬ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ತಾಯಿದ್ರು. ಅವರ ಪ್ರೊಡಕ್ಷನಲ್ಲಿ ಯಾವುದೋ ಒಂದು ರೀತಿಯ ಕಪ್ಪು ಚುಕ್ಕೆ ಇರಲಿಲ್ಲ. ಕಲಾವಿದರನ್ನ ಅಷ್ಟೇ ಗೌರವದಿಂದ ಕಾಣ್ತಾಯಿದ್ರು ಮತ್ತು ಟೈಮ್ಗೆ ಪೇಮೆಂಟ್ಸ್ ಎಲ್ಲ ಇದು ಮಾಡ್ತಾಯಿದ್ರು. ಬಟ್ ಅವರು ಕೂಡ ಒಂದು ಜಿಮ್ ಬಾಡಿ ಅವ್ರದ್ದು, ಯಾವಾಗಲೂ ಅಥ್ಲೆಟ್ ಬಾಡಿ. ಅವರು ವರ್ಕೌಟ್ ಮಾಡ್ತಾಯಿದ್ರು, ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಇತ್ತೀಚೆಗೆ ನಡೆದಂಥ IPL ಇದು ನಮ್ಮ ಟೂರ್ನಮೆಂಟ್ಗಳಲ್ಲಿ ಭಾಗಿಯಾಗಿದ್ದರು. ಕ್ರಿಕೆಟು ಮತ್ತು ಬ್ಯಾಡ್ಮಿಂಟನ್ಲೆಲ್ಲ ತುಂಬ ಸಿಸ್ಟಮ್ಯಾಟಿಕ್ ಮನುಷ್ಯ. ಬಟ್ ಯಾಕೆ ಇಷ್ಟು ಬೇಗ ದೇವರನ್ನು ಕಳ್ಕೊಂಡಿರೋದೇ ಭಾಳ ದುಃಖ ಆಗ್ತಾಯಿದೆ. ಬಟ್ ದೇವ್ರನ್ನ ದಯಾಮಯ ಅಂತೀವಿ ಅಂತ ನೋಡಿದಾಗ ದೇವರಿಗೆ ದಯೆ ಇಲ್ವೇನೋ ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆಲ್ಲ ಒಂದು ಶಕ್ತಿಯನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥಿಸ್ತೀನಿ. ಇನ್ನೇನು ಜಾಸ್ತಿ ಹೇಳೋಕ್ಕಿಲ್ಲ ಮೇಡಮ್. ಅವರ ಒಂದು ಡಿಸಿಪ್ಲಿನ್ಗೆ ಒಂದು ಬೆಲೆ ಇಲ್ಲ ಅಂತ ಆಯ್ತು ಒಂದು ದುಃಖ ಆಗ್ತಾಯಿದೆ ಅಷ್ಟೇ. ಅವರು ತುಂಬ ಡಿಸಿಪ್ಲಿನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಅವರ ಪ್ರೊಡಕ್ಷನಲ್ಲಿ ಯಾವುದೋ ಒಂದು ರೀತಿಯ ಕಪ್ಪು ಚುಕ್ಕೆ ಇರಲಿಲ್ಲ. ಕಲಾವಿದರನ್ನ ಅಷ್ಟೇ ಗೌರವದಿಂದ ಕಾಣ್ತಾಯಿದ್ರು ಮತ್ತು ಟೈಮ್ಗೆ ಪೇಮೆಂಟ್ಸ್ ಎಲ್ಲ ಇದು ಮಾಡ್ತಾಯಿದ್ರು. ಬಟ್ ಅವರು ಕೂಡ ಒಂದು ಜಿಮ್ ಬಾಡಿ ಅವ್ರದ್ದು, ಯಾವಾಗಲೂ ಅಥ್ಲೆಟ್ ಬಾಡಿ. ಅವರು ವರ್ಕೌಟ್ ಮಾಡ್ತಾಯಿದ್ರು, ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಇತ್ತೀಚೆಗೆ ನಡೆದಂಥ IPL ಇದು ನಮ್ಮ ಟೂರ್ನಮೆಂಟ್ಗಳಲ್ಲಿ ಭಾಗಿಯಾಗಿದ್ದರು. ಕ್ರಿಕೆಟು ಮತ್ತು ಬ್ಯಾಡ್ಮಿಂಟನ್ಲೆಲ್ಲ ತುಂಬ ಸಿಸ್ಟಮ್ಯಾಟಿಕ್ ಮನುಷ್ಯ. ಬಟ್ ಯಾಕೆ ಇಷ್ಟು ಬೇಗ ದೇವರನ್ನು ಕಳ್ಕೊಂಡಿರೋದೇ ಭಾಳ ದುಃಖ ಆಗ್ತಾಯಿದೆ. ಬಟ್ ದೇವ್ರನ್ನ ದಯಾಮಯ ಅಂತೀವಿ ಅಂತ ನೋಡಿದಾಗ ದೇವರಿಗೆ ದಯೆ ಇಲ್ವೇನೋ ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆಲ್ಲ ಒಂದು ಶಕ್ತಿಯನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥಿಸ್ತೀನಿ. ಇನ್ನೇನು ಜಾಸ್ತಿ ಹೇಳೋಕ್ಕಿಲ್ಲ ಮೇಡಮ್. ಅವರ ಒಂದು ಡಿಸಿಪ್ಲಿನ್ಗೆ ಒಂದು ಬೆಲೆ ಇಲ್ಲ ಅಂತ ಆಯ್ತು ಒಂದು ದುಃಖ ಆಗ್ತಾಯಿದೆ ಅಷ್ಟೇ. ಅವರು ತುಂಬ ಡಿಸಿಪ್ಲಿನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಅವರ ಪ್ರೊಡಕ್ಷನಲ್ಲಿ ಯಾವುದೋ ಒಂದು ರೀತಿಯ ಕಪ್ಪು ಚುಕ್ಕೆ ಇರಲಿಲ್ಲ. ಕಲಾವಿದರನ್ನ ಅಷ್ಟೇ ಗೌರವದಿಂದ ಕಾಣ್ತಾಯಿದ್ರು ಮತ್ತು ಟೈಮ್ಗೆ ಪೇಮೆಂಟ್ಸ್ ಎಲ್ಲ ಇದು ಮಾಡ್ತಾಯಿದ್ರು. ಬಟ್ ಅವರು ಕೂಡ ಒಂದು ಜಿಮ್ ಬಾಡಿ ಅವ್ರದ್ದು, ಯಾವಾಗಲೂ ಅಥ್ಲೆಟ್ ಬಾಡಿ. ಅವರು ವರ್ಕೌಟ್ ಮಾಡ್ತಾಯಿದ್ರು, ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಇತ್ತೀಚೆಗೆ ನಡೆದಂಥ IPL ಇದು ನಮ್ಮ ಟೂರ್ನಮೆಂಟ್ಗಳಲ್ಲಿ ಭಾಗಿಯಾಗಿದ್ದರು. ಕ್ರಿಕೆಟು ಮತ್ತು ಬ್ಯಾಡ್ಮಿಂಟನ್ಲೆಲ್ಲ ತುಂಬ ಸಿಸ್ಟಮ್ಯಾಟಿಕ್ ಮನುಷ್ಯ. ಬಟ್ ಯಾಕೆ ಇಷ್ಟು ಬೇಗ ದೇವರನ್ನು ಕಳ್ಕೊಂಡಿರೋದೇ ಭಾಳ ದುಃಖ ಆಗ್ತಾಯಿದೆ. ಬಟ್ ದೇವ್ರನ್ನ ದಯಾಮಯ ಅಂತೀವಿ ಅಂತ ನೋಡಿದಾಗ ದೇವರಿಗೆ ದಯೆ ಇಲ್ವೇನೋ ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆಲ್ಲ ಒಂದು ಶಕ್ತಿಯನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥಿಸ್ತೀನಿ. ಇನ್ನೇನು ಜಾಸ್ತಿ ಹೇಳೋಕ್ಕಿಲ್ಲ ಮೇಡಮ್. ಅವರ ಒಂದು ಡಿಸಿಪ್ಲಿನ್ಗೆ ಒಂದು ಬೆಲೆ ಇಲ್ಲ ಅಂತ ಆಯ್ತು ಒಂದು ದುಃಖ ಆಗ್ತಾಯಿದೆ ಅಷ್ಟೇ.